ಡಿಸೆಂಬರ್ 27, 28 ಹಾಗೂ 29ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಐತಿಹಾಸಿಕ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ನಾಡಿನ ಸಂತಶ್ರೇಷ್ಠರ ಸಾನ್ನಿಧ್ಯದಲ್ಲಿ ಹಾಗೂ ದೇಶ ವಿದೇಶಗಳ ಗಣ್ಯಮಾನ್ಯರ ಸಮ್ಮುಖದಲ್ಲಿ ವಿಶಿಷ್ಟ ಹವ್ಯಕ ಸಂಸ್ಕೃತಿಯ ಅನಾವರಣ ಬೃಹತ್ ರೂಪದಲ್ಲಿ ನಡೆಯಲಿದೆ. 567 ಶ್ರೇಷ್ಠ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ವೈಭವ, ಹಳ್ಳಿ ಸೊಗಡಿನ ಆಲೆಮನೆ, ಪಾರಂಪರಿಕ ವಸ್ತುಗಳ ಪ್ರದರ್ಶನ, ದೇಶಿ ಗೋ ಪ್ರದರ್ಶನ, ಹವಿಗನ್ನಡ ಪುಸ್ತಕಗಳ ಪ್ರದರ್ಶನ, ಗಾಯತ್ರಿ ಥೀಮ್ ಪಾರ್ಕ್, ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು, ಉತ್ತರ ಪ್ರದೇಶದ ಅಹಿಶ್ಚತ್ರರಿಂದ ಜ್ಯೋತಿಯ ಆಗಮನ, ಸಮಗ್ರ ಅಡಿಕೆ ಪ್ರದರ್ಶನ, ಹವ್ಯಕ ಪಾಕೋತ್ಸವ ಮುಂತಾದವುಗಳು ಈ ಐತಿಹಾಸಿಕ 3 ದಿನಗಳ ಕಾರ್ಯಕ್ರಮದಲ್ಲಿ ಇರಲಿವೆ. 60 ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ನಡೆಯಲಿದ್ದು, 1,50,00,000 ಜನ 1,50,000 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಆಯೋಜಿಸ್ತಾ ಇರುವಂತಹ ವಿಶ್ವ ಹವ್ಯಕ ಸಮ್ಮೇಳನದ ಪೂರ್ವಭಾವಿಯಾಗಿ ಡಿಸೆಂಬರ್ 21 ಶನಿವಾರ ಬೆಳಗ್ಗೆ 7:30 ಗಂಟೆಗೆ ಗಿರಿನಗರದ ವಿವೇಕಾನಂದ ಪಾರ್ಕ್ ಬಳಿಯಿಂದ ಹವ್ಯಕರ ಕೀರುತಿಯನ್ನ ಜಗದಗಲ ಹರಡುವ ಕಾರ್ಯಕ್ರಮವಾಗಿ ಬೈಕ್ ರ್ಯಾಲಿಯನ್ನ ಆಯೋಜಿಸ್ತಾ ಇದೆ. ತಾವೆಲ್ಲರೂ ಬರಬೇಕು. ಹಾಗೆ ಡಿಸೆಂಬರ್ 22 ಭಾನುವಾರ ಬೆಳಗ್ಗೆ 7:30 ಗಂಟೆಗೆ ಮಲ್ಲೇಶ್ವರಂನ ಹವ್ಯಕ ಭವನದಿಂದ ಹವ್ಯಕ ವಾಕಥಾನ್ ನಡಿಗೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತಾ ಇದೆ. ಹವ್ಯಕರ ಹಬ್ಬದ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಬನ್ನಿ, ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ. ನಮಸ್ಕಾರ. ವಿಶಿಷ್ಟ ಹವ್ಯಕ ಸಂಸ್ಕೃತಿಯ ಅನಾವರಣ ಬೃಹತ್ ರೂಪದಲ್ಲಿ ನಡೆಯಲಿದೆ. 567 ಶ್ರೇಷ್ಠ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ವೈಭವ, ಹಳ್ಳಿ ಸೊಗಡಿನ ಆಲೆಮನೆ, ಪಾರಂಪರಿಕ ವಸ್ತುಗಳ ಪ್ರದರ್ಶನ, ದೇಶಿ ಗೋ ಪ್ರದರ್ಶನ, ಹವಿಗನ್ನಡ ಪುಸ್ತಕಗಳ ಪ್ರದರ್ಶನ, ಗಾಯತ್ರಿ ಥೀಮ್ ಪಾರ್ಕ್, ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು, ಉತ್ತರ ಪ್ರದೇಶದ ಅಹಿಶ್ಚತ್ರರಿಂದ ಜ್ಯೋತಿಯ ಆಗಮನ, ಸಮಗ್ರ ಅಡಿಕೆ ಪ್ರದರ್ಶನ, ಹವ್ಯಕ ಪಾಕೋತ್ಸವ ಮುಂತಾದವುಗಳು ಈ ಐತಿಹಾಸಿಕ 3 ದಿನಗಳ ಕಾರ್ಯಕ್ರಮದಲ್ಲಿ ಇರಲಿವೆ. 60 ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ನಡೆಯಲಿದ್ದು, 1,50,00,000 ಜನ 1,50,000 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಆಯೋಜಿಸ್ತಾ ಇರುವಂತಹ ವಿಶ್ವ ಹವ್ಯಕ ಸಮ್ಮೇಳನದ ಪೂರ್ವಭಾವಿಯಾಗಿ ಡಿಸೆಂಬರ್ 21 ಶನಿವಾರ ಬೆಳಗ್ಗೆ 7:30 ಗಂಟೆಗೆ ಗಿರಿನಗರದ ವಿವೇಕಾನಂದ ಪಾರ್ಕ್ ಬಳಿಯಿಂದ ಹವ್ಯಕರ ಕೀರುತಿಯನ್ನ ಜಗದಗಲ ಹರಡುವ ಕಾರ್ಯಕ್ರಮವಾಗಿ ಬೈಕ್ ರ್ಯಾಲಿಯನ್ನ ಆಯೋಜಿಸ್ತಾ ಇದೆ. ತಾವೆಲ್ಲರೂ ಬರಬೇಕು. ಹಾಗೆ ಡಿಸೆಂಬರ್ 22 ಭಾನುವಾರ ಬೆಳಗ್ಗೆ 7:30 ಗಂಟೆಗೆ ಮಲ್ಲೇಶ್ವರಂನ ಹವ್ಯಕ ಭವನದಿಂದ ಹವ್ಯಕ ವಾಕಥಾನ್ ನಡಿಗೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತಾ ಇದೆ. ಹವ್ಯಕರ ಹಬ್ಬದ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಬನ್ನಿ, ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ. ನಮಸ್ಕಾರ. ವಿಶಿಷ್ಟ ಹವ್ಯಕ ಸಂಸ್ಕೃತಿಯ ಅನಾವರಣ ಬೃಹತ್ ರೂಪದಲ್ಲಿ ನಡೆಯಲಿದೆ. 567 ಶ್ರೇಷ್ಠ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ವೈಭವ, ಹಳ್ಳಿ ಸೊಗಡಿನ ಆಲೆಮನೆ, ಪಾರಂಪರಿಕ ವಸ್ತುಗಳ ಪ್ರದರ್ಶನ, ದೇಶಿ ಗೋ ಪ್ರದರ್ಶನ, ಹವಿಗನ್ನಡ ಪುಸ್ತಕಗಳ ಪ್ರದರ್ಶನ, ಗಾಯತ್ರಿ ಥೀಮ್ ಪಾರ್ಕ್, ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು, ಉತ್ತರ ಪ್ರದೇಶದ ಅಹಿಶ್ಚತ್ರರಿಂದ ಜ್ಯೋತಿಯ ಆಗಮನ, ಸಮಗ್ರ ಅಡಿಕೆ ಪ್ರದರ್ಶನ, ಹವ್ಯಕ ಪಾಕೋತ್ಸವ ಮುಂತಾದವುಗಳು ಈ ಐತಿಹಾಸಿಕ 3 ದಿನಗಳ ಕಾರ್ಯಕ್ರಮದಲ್ಲಿ ಇರಲಿವೆ. 60 ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ನಡೆಯಲಿದ್ದು, 1,50,00,000 ಜನ 1,50,000 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಆಯೋಜಿಸ್ತಾ ಇರುವಂತಹ ವಿಶ್ವ ಹವ್ಯಕ ಸಮ್ಮೇಳನದ ಪೂರ್ವಭಾವಿಯಾಗಿ ಡಿಸೆಂಬರ್ 21 ಶನಿವಾರ ಬೆಳಗ್ಗೆ 7:30 ಗಂಟೆಗೆ ಗಿರಿನಗರದ ವಿವೇಕಾನಂದ ಪಾರ್ಕ್ ಬಳಿಯಿಂದ ಹವ್ಯಕರ ಕೀರುತಿಯನ್ನ ಜಗದಗಲ ಹರಡುವ ಕಾರ್ಯಕ್ರಮವಾಗಿ ಬೈಕ್ ರ್ಯಾಲಿಯನ್ನ ಆಯೋಜಿಸ್ತಾ ಇದೆ. ತಾವೆಲ್ಲರೂ ಬರಬೇಕು. ಹಾಗೆ ಡಿಸೆಂಬರ್ 22 ಭಾನುವಾರ ಬೆಳಗ್ಗೆ 7:30 ಗಂಟೆಗೆ ಮಲ್ಲೇಶ್ವರಂನ ಹವ್ಯಕ ಭವನದಿಂದ ಹವ್ಯಕ ವಾಕಥಾನ್ ನಡಿಗೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತಾ ಇದೆ. ಹವ್ಯಕರ ಹಬ್ಬದ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು.
ಬನ್ನಿ ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ. ನಮಸ್ಕಾರ. ವಿಶಿಷ್ಟ ಹವ್ಯಕ ಸಂಸ್ಕೃತಿಯ ಅನಾವರಣ ಬೃಹತ್ ರೂಪದಲ್ಲಿ ನಡೆಯಲಿದೆ. 567 ಶ್ರೇಷ್ಠ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ವೈಭವ, ಹಳ್ಳಿ ಸೊಗಡಿನ ಆಲೆಮನೆ, ಪಾರಂಪರಿಕ ವಸ್ತುಗಳ ಪ್ರದರ್ಶನ, ದೇಶಿ ಗೋ ಪ್ರದರ್ಶನ, ಹವಿಗನ್ನಡ ಪುಸ್ತಕಗಳ ಪ್ರದರ್ಶನ, ಗಾಯತ್ರಿ ಥೀಮ್ ಪಾರ್ಕ್, ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು, ಉತ್ತರ ಪ್ರದೇಶದ ಅಹಿಶ್ಚತ್ರರಿಂದ ಜ್ಯೋತಿಯ ಆಗಮನ, ಸಮಗ್ರ ಅಡಿಕೆ ಪ್ರದರ್ಶನ, ಹವ್ಯಕ ಪಾಕೋತ್ಸವ ಮುಂತಾದವುಗಳು ಈ ಐತಿಹಾಸಿಕ 3 ದಿನಗಳ ಕಾರ್ಯಕ್ರಮದಲ್ಲಿ ಇರಲಿವೆ. 60 ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ನಡೆಯಲಿದ್ದು 1,50,00,000 ಜನ 1,50,000 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಆಯೋಜಿಸ್ತಾ ಇರುವಂತಹ ವಿಶ್ವ ಹವ್ಯಕ ಸಮ್ಮೇಳನದ ಪೂರ್ವಭಾವಿಯಾಗಿ ಡಿಸೆಂಬರ್ 21 ಶನಿವಾರ ಬೆಳಗ್ಗೆ 7:30 ಗಂಟೆಗೆ ಗಿರಿನಗರದ ವಿವೇಕಾನಂದ ಪಾರ್ಕ್ ಬಳಿಯಿಂದ ಹವ್ಯಕರ ಕೀರುತಿಯನ್ನ ಜಗದಗಲ ಹರಡುವ ಕಾರ್ಯಕ್ರಮವಾಗಿ ಬೈಕ್ ರ್ಯಾಲಿಯನ್ನ ಆಯೋಜಿಸ್ತಾ ಇದೆ. ತಾವೆಲ್ಲರೂ ಬರಬೇಕು. ಹಾಗೆ ಡಿಸೆಂಬರ್ 22 ಭಾನುವಾರ ಬೆಳಗ್ಗೆ 7:30 ಗಂಟೆಗೆ ಮಲ್ಲೇಶ್ವರಂನ ಹವ್ಯಕ ಭವನದಿಂದ ಹವ್ಯಕ ವಾಕಥಾನ್ ನಡಿಗೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತಾ ಇದೆ. ಹವ್ಯಕರ ಹಬ್ಬದ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಬನ್ನಿ ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ. ನಮಸ್ಕಾರ. ವಿಶಿಷ್ಟ ಹವ್ಯಕ ಸಂಸ್ಕೃತಿಯ ಅನಾವರಣ ಬೃಹತ್ ರೂಪದಲ್ಲಿ ನಡೆಯಲಿದೆ. 567 ಶ್ರೇಷ್ಠ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ವೈಭವ, ಹಳ್ಳಿ ಸೊಗಡಿನ ಆಲೆಮನೆ, ಪಾರಂಪರಿಕ ವಸ್ತುಗಳ ಪ್ರದರ್ಶನ, ದೇಶಿ ಗೋ ಪ್ರದರ್ಶನ, ಹವಿಗನ್ನಡ ಪುಸ್ತಕಗಳ ಪ್ರದರ್ಶನ, ಗಾಯತ್ರಿ ಥೀಮ್ ಪಾರ್ಕ್, ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು, ಉತ್ತರ ಪ್ರದೇಶದ ಅಹಿಶ್ಚತ್ರರಿಂದ ಜ್ಯೋತಿಯ ಆಗಮನ, ಸಮಗ್ರ ಅಡಿಕೆ ಪ್ರದರ್ಶನ, ಹವ್ಯಕ ಪಾಕೋತ್ಸವ ಮುಂತಾದವುಗಳು ಈ ಐತಿಹಾಸಿಕ 3 ದಿನಗಳ ಕಾರ್ಯಕ್ರಮದಲ್ಲಿ ಇರಲಿವೆ. 60 ಜಾತಿ ಉಪಜಾತಿಗಳ ಸಂಘಟನೆಗಳಿಗೆ ಸೌಹಾರ್ದ ಸನ್ಮಾನ ನಡೆಯಲಿದ್ದು 1,50,00,000 ಜನ 1,50,000 ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ಆಯೋಜಿಸ್ತಾ ಇರುವಂತಹ ವಿಶ್ವ ಹವ್ಯಕ ಸಮ್ಮೇಳನದ ಪೂರ್ವಭಾವಿಯಾಗಿ ಡಿಸೆಂಬರ್ 21 ಶನಿವಾರ ಬೆಳಗ್ಗೆ 7:30 ಗಂಟೆಗೆ ಗಿರಿನಗರದ ವಿವೇಕಾನಂದ ಪಾರ್ಕ್ ಬಳಿಯಿಂದ ಹವ್ಯಕರ ಕೀರುತಿಯನ್ನ ಜಗದಗಲ ಹರಡುವ ಕಾರ್ಯಕ್ರಮವಾಗಿ ಬೈಕ್ ರ್ಯಾಲಿಯನ್ನ ಆಯೋಜಿಸ್ತಾ ಇದೆ. ತಾವೆಲ್ಲರೂ ಬರಬೇಕು. ಹಾಗೆ ಡಿಸೆಂಬರ್ 22 ಭಾನುವಾರ ಬೆಳಗ್ಗೆ 7:30 ಗಂಟೆಗೆ ಮಲ್ಲೇಶ್ವರಂನ ಹವ್ಯಕ ಭವನದಿಂದ ಹವ್ಯಕ ವಾಕಥಾನ್ ನಡಿಗೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತಾ ಇದೆ. ಹವ್ಯಕರ ಹಬ್ಬದ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಬನ್ನಿ ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.